ಗೌರ್ಮೆಂಟ್ ಜಾಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಅವರು ಅಧಿಸೂಚನೆ ಬಿಟ್ಟಿದ್ದಾರೆ. ಅದನ್ನ ಯಾವ ರೀತಿ ಫಿಲ್ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಇವತ್ತು ನೋಟಿಫಿಕೇಷನ್, ಡೇಟ್ ಆಫ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ 31/7/2026 ತಾರೀಕು ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಲಾಸ್ಟ್ ವೀಕ್ ಆಗಸ್ಟ್ 2026 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವ್ಯಾವ ಥರ ಹುದ್ದೆ ಬಿಟ್ಟಿದ್ದಾರೆ ನೋಡೋಣ. ಅಂದರೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ವೇರಿಯಸ್ ಆಫ್ ಕೆಟಗರಿ ಪೋಸ್ಟನ್ನು ಬಿಟ್ಟಿದ್ದಾರೆ. ಯಾವ ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೋಡೋಣ ಇವತ್ತು. ಒಂದು ನಿಮಿಷ. ನಂಬರ್ ಆಫ್ ವೇಕೆನ್ಸೀಸ್ ನೋಡಿ, ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್, ಸೀರಿಯಲ್ ನಂಬರ್, ಡಿಪಾರ್ಟ್ಮೆಂಟು, ನೇಮ್ ಆಫ್ ದ ಪೋಸ್ಟ್, ಮೆಡಿಕಲ್ ಕೆಟಗರಿ, ಅನ್ರಿಸರ್ವ್ಡು, EWS, OBC, SC/ST, ಟೋಟಲ್ಲು, ಎಕ್ಸ್ ಸರ್ವಿಸ್ ಮ್ಯಾನು, PWD ಬಿಟ್ಟಿದ್ದಾರೆ. ಜೂನಿಯರ್ ಇಂಜಿನಿಯರಿಂಗ್ ಒಟ್ಟು ಅನ್ರಿಸರ್ವ್ಡ್ಗೆ 12 ಹುದ್ದೆ ಹಾಗೂ EWSಗೆ 3 ಹುದ್ದೆ, OBCಗೆ 5 ಹುದ್ದೆ, SCಗೆ 3 ಹುದ್ದೆ ಹಾಗೂ STಗೆ 2 ಹುದ್ದೆ, ಒಟ್ಟು ಟೋಟಲ್ 25 ಹುದ್ದೆ ಹಾಗೂ ಎಕ್ಸ್ ಸರ್ವಿಸ್ಮೆನ್ಗೆ 2 ಹುದ್ದೆ ಬಿಟ್ಟಿದ್ದಾರೆ. ನೆಕ್ಸ್ಟು ಟ್ರ್ಯಾಕ್ ಮೇಂಟೈನರ್ಗೆ 14 ಹುದ್ದೆ ಹಾಗೂ EWSಗೆ 13 ಹುದ್ದೆ ಹಾಗೂ OBCಗೆ ಯಾವುದೇ ಹುದ್ದೆ ಇಲ್ಲ. ಮತ್ತು SC/ST ಹಾಗೂ SCಗೆ 19 ಹುದ್ದೆ ಹಾಗೂ STಗೆ 11 ಹುದ್ದೆ, ಒಟ್ಟು 57 ಹುದ್ದೆ ಬಿಟ್ಟಿದ್ದಾರೆ. ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗ್ ಇವರಿಗೆ 2 ಹುದ್ದೆ ಹಾಗೂ ಒಂದು ಒಟ್ಟು 5 ಹುದ್ದೆ. ESTMI ಅವರಿಗೆ 15 ಹುದ್ದೆ ಹಾಗೂ ಸೆಕ್ಷನ್ ಕಂಟ್ರೋಲ್ ಅವರಿಗೆ 9 ಹುದ್ದೆ ಹಾಗೂ ಸ್ಟೇಷನ್ ಮಾಸ್ಟರಿಗೆ 15 ಹುದ್ದೆ ಹಾಗೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ 10 ಹುದ್ದೆ ಹಾಗೂ ಲೋಕೋ ಪೈಲಟ್ಗೆ 30 ಹುದ್ದೆ. ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಅವರಿಗೆ 6 ಹುದ್ದೆ ಹಾಗೂ ಜೂನಿಯರ್ ಇಂಜಿನಿಯರ್ಗೆ 7 ಹುದ್ದೆ. ಟೆಕ್ನಿಕಲ್ 3ಗೆ 3 ಹುದ್ದೆ ಹಾಗೂ ಕಂಪ್ಯೂಟರ್ ಸೂಪರ್ವೈಸರ್ಗೆ 7, ಒಟ್ಟು 201 ಹುದ್ದೆಗಳನ್ನು ಬಿಡಲಾಗಿದೆ. ನೆಕ್ಸ್ಟು ಯಾವ ಥರ ಸಂಬಳ ಇದೆ ನೋಡೋಣ. ಸ್ಕೇಲ್ಸ್ ಆಫ್ ಪೇ, ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಅವರಿಗೆ 44,999 ಸ್ಟಾರ್ಟ್ ಆಗುತ್ತೆ ಹಾಗೂ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಮೆಕ್ಯಾನಿಕಲ್ ಅವರಿಗೆ 44,900 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಜೂನಿಯರ್ ಇಂಜಿನಿಯರ್ 35,000 ರೂಪಾಯಿ ಇರುತ್ತೆ ಹಾಗೂ ಸೆಕ್ಷನ್ ಕಂಟ್ರೋಲರ್ ಅವರಿಗೆ 35,400 ಇರುತ್ತೆ ಹಾಗೂ ಸ್ಟೇಷನ್ ಮಾಸ್ಟರ್ ಅವರಿಗೆ 35,400 ಹಾಗೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೂ ಕೂಡ 35,400, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅವರಿಗೆ 29,200, ಟೆಕ್ನಿಷಿಯನ್ 19,000 ರೂಪಾಯಿ ಮತ್ತು ಎಸ್ಟಿಮಿ ಅವರಿಗೆ 19,900 ಹಾಗೂ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ 19,900 ಹಾಗೂ ಟ್ರ್ಯಾಕ್ ಮೇಂಟೈನರ್ಗೆ 18,000 ರೂಪಾಯಿ. ನೆಕ್ಸ್ಟು ಯಾವ ಥರ ನೋಟಿಫಿಕೇಷನ್ ಬಿಟ್ಟ ಅಂದರೆ ಇದು ಯಾವ ಥರ ಪರೀಕ್ಷೆ ಇರ್ತದೆ, ಇದು CBT ಕಂಪ್ಯೂಟರ್ ಬೇಸ್ ಪರೀಕ್ಷೆ ಆಗಿರ್ತದೆ. ಇದು OMR ಟಿಕ್ ಮಾಡೋದಾಗಿರ್ತದೆ ಪರೀಕ್ಷೆ ಎಕ್ಸಾಮು. ಮತ್ತು EWS ರಿಸರ್ವೇಷನ್ ಎಲ್ಲ ಮಾಡ್ಬೋದು. ನೆಕ್ಸ್ಟು EWS ಎಕನಾಮಿಕ್ ವೀಕರ್ ಸೆಕ್ಷನ್ ಹಾಗೂ PWD ಪರ್ಸನ್ ಬೆಂಚ್ ಮಾರ್ಕ್ ಇವರಿಗೆಲ್ಲ ರಿಸರ್ವೇಷನ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೂ ಇನ್ಸ್ಟಿಟ್ಯೂಷನ್ ಕೆಪಾಸಿಟಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಗೂ ಕೂಡ ಸರ್ಟಿಫಿಕೇಟ್ ಇದೆ, ಅದನ್ನು ಬೇಕಾದ್ರೆ ಉಪಯೋಗಿಸ್ಕೊಬೋದು. ಮತ್ತು ಯಾವ್ದಾರ ಡಿಸಬಿಲಿಟಿ ಇದೆ ಅದು ಬರುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಯಾವ ಥರ ಇರುತ್ತೆ ಅಂದರೆ 18 to 36 ಗ್ರೂಪ್ C ಪೋಸ್ಟ್ಗೆ ಮತ್ತು ದ ಲೋಯರ್ ಏಜೀಸು ಅಂದರೆ 1/8/2026 ಲೋಯರ್ ಏಜೀಸು. ಆಮೇಲೆ SC/STಗೆ ಯಾವ ಥರ ರಿಜಿಸ್ಟ್ರೇಷನ್ ಇರುತ್ತೆ ಅಂದರೆ 5 ವರ್ಷ ಇರುತ್ತೆ, 45 ವರ್ಷವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. OBC ಅವರಿಗೆ 3 ವರ್ಷ ಇರುತ್ತೆ ಹಾಗೂ 39 ವರ್ಷವರೆಗೂ ಸಲ್ಲಿಸ್ಬೋದು. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 39 ವರ್ಷ, ಅದರಲ್ಲಿ EWS, OBC, SC/ST ಅವರಿಗೆ 44 ವರ್ಷ ಮಟ್ಟ ಇರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನು. ನೆಕ್ಸ್ಟು ಪರ್ಸ್ನಲ್ ಬೆಂಚ್ ಮಾರ್ಕ್ ಅವರಿಗೆ 46 ವರ್ಷ, 49 ವರ್ಷ, 51 ವರ್ಷ ಹಾಗೂ ಕೊಂಕಣ ರೈಲ್ವೆಯಲ್ಲಿ ಸರ್ವಿಸ್ ಮಾಡಿದವರಿಗೆ 40, 43, 45 ವರ್ಷ ಅವರಿಗೆ ಇರುತ್ತೆ. ನೆಕ್ಸ್ಟ್ ಇದು ಗ್ರೂಪ್ D ಹುದ್ದೆಗೆ 18 to 45 ವರ್ಷ ಮಿನಿಮಮ್ ಇರುತ್ತೆ. ಸೇಮ್ ಇದಲು SC/ST ಅವರಿಗೆ 50 ವರ್ಷ ಇರುತ್ತೆ ಹಾಗೂ ಎಕ್ಸ್ ಸರ್ವಿಸ್ ಅವರಿಗೆ 48 ವರ್ಷ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ SC/ST ಅವರಿಗೆ 53 ವರ್ಷ ಇರುತ್ತೆ. ನೆಕ್ಸ್ಟ್ ಏನಂತಂದರೆ ನೆಕ್ಸ್ಟು ಗ್ರೂಪ್ C ಪೋಸ್ಟ್ ದ ಬರ್ತ್ ಆಫ್ ಗ್ರೂಪ್ C ಅವರು ಕೂಡ ಇವರು ಇಷ್ಟು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ಬೇಕು. ಇವರು ಆಲ್ ಕ್ಯಾಂಡಿಡೇಟ್ಸ್ಗೆ 1/8/1999 ಹುಟ್ಟಿರ್ಬೇಕು. OBC ಅವರು
1987 ಒಳಗೆ ಹುಟ್ಟಿರಬೇಕು. SC ಎಷ್ಟು 1985 ಇದೆ. ನೆಕ್ಸ್ಟು ಡೇಟ್ ಆಫ್ ಬರ್ತು ಯಾವ ಥರ ಇದೆ. ನೆಕ್ಸ್ಟು ಗ್ರೂಪ್ ಡಿ ಅವರೆಗೂ SC ಎಷ್ಟು 1976 ಇದೆ. ಅನ್ರಿಸರ್ವ್ಡ್ಗೆ 1981 ಇದೆ. ನೆಕ್ಸ್ಟು ಒಂದು ನಿಮಿಷ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಥರ ಇರುತ್ತೆ ಅಂತ ನೋಡಿದೆ ಅಂದರೆ ಪ್ಲೀಸ್ ಸಿ ದ ಪೋಸ್ಟ್ ಆಫ್ ಟೇಬಲ್ ಅದು ನೆಕ್ಸ್ಟ್ ಲಾಸ್ಟಿಗೆ ಹೇಳ್ತೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಥರ ಇರುತ್ತೆ ಅಂತಂದು ನೆಕ್ಸ್ಟು ದ ಕ್ಯಾಂಡಿಡೇಟ್ ಅಪಿಯರಿಂಗ್ ಎ ವೇಟಿಂಗ್ ಆಫ್ ಫೈನಲ್ ಎಕ್ಸಾಮಿನೇಷನ್ ರಿಸಲ್ಟ್ ಆಫ್ ದ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಕ್ಯಾನ್ ಆಲ್ಸೋ apply however they require produced the request certificate of having according to education qualification at the time of document verification. Failing with the candidature will be rejected. ಅಂದರೆ ಏನಾರ ಫೈನಲ್ ಎಕ್ಸಾಮಿನೇಷನ್ ಇದೆ ಮತ್ತು ಎಕ್ಸಾಮಿನೇಷನ್ ರಿಸಲ್ಟ್ ಬರಲಿಲ್ಲ ಅಂದರೆ ಅವ್ರನ್ನ ಎಕ್ಸಾಮ್ನಿಂದ ತೆಗೆಯಲಾಗುತ್ತೆ, ರಿಜೆಕ್ಟ್ ಮಾಡುತ್ತೆ ಕ್ಯಾಂಡಿಡೇಟ್ನ. ಮತ್ತು ಡಿಪ್ಲೊಮಾ ಡಿಗ್ರಿ ಇಂಜಿನಿಯರ್ will not be accepted unless otherwise specified. Instead, course of completed ECT appreciation IT technical pay of level post graduate appreciation will not be accepted. ಅಂದರೆ IT ಆದವರು ಮತ್ತು ಇಂಜಿನಿಯರ್ ಅವರು ಯಾರು ಅರ್ಧ ಕೋರ್ಸ್ ಮಾಡಿದೆ ಅವ್ರನ್ನ ಕರ್ಕೊಳ್ಳೋದ. ನೆಕ್ಸ್ಟು ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡೋದಂದರೆ ಇದರಲ್ಲಿ ಮಲ್ಟಿಪಲ್ ಪೋಸ್ಟ್ ಇದೆ. The multiple post is various PML details other requirements have been indicated para 2 para 3 notification. ಹೇಳ್ತೀನಿ ಯಾವ ಥರ ಅಪ್ಲೈ ಮಾಡೋದಂತಂದ್ರೆ ಫಸ್ಟ್ ದ ಕ್ಯಾಂಡಿಡೇಟ್ are advised visit only the official website www.konkanarailway.com ಅಲ್ಲಿ ಫಸ್ಟು ಇದಾಗಬೇಕು, ರಿಜಿಸ್ಟರ್ ಆಗಬೇಕು. ದ ಕ್ಯಾಂಡಿಡೇಟ್ ಇನ್ಶೂರ್ ದ ಪ್ರೋಸೆಸ್ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ಪೋಸ್ಟ್ ಆ್ಯಸ್ ಅ ಕ್ಲೋಸಿಂಗ್ ಅಪ್ಲೈಯಿಂಗ್. ಅಂದರೆ ಫಸ್ಟು ಪೋಸ್ಟನ್ನು ಅಪ್ಲೈ ಮಾಡಬೇಕು. ಸೊ ಏನೂ ಇಲ್ಲ, ಹೋಗಿ konkanarailway.com ಅಲ್ಲಿ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು. ಆನ್ಲೈನಲ್ಲಿರುತ್ತೆ, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಯಾವ ಥರ ಇದೆ. ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಫ್ ಸೆಕ್ಷನ್ ಕಂಟ್ರೋಲ್ CSOR ಸ್ಟೇಷನ್ ಮಾಸ್ಟರ್ SM ಆ್ಯಂಡ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಶೆಲ್ ಇನ್ವಾಲ್ವ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಟೆಸ್ಟ್ ಇರುತ್ತೆ and aptitude test, OMR based aptitude test, document verification, medical examination. The candidate qualifying the CBT shall be called computer based aptitude test, OMR based aptitude test. 8 times number of post notified by SOCR SM ALP category ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. OMR ಬೇಸ್ ಆಪ್ಟಿಟ್ಯೂಡ್ ಟೆಸ್ಟು ಕಂಪ್ಯೂಟರ್ ಬೇಸ್ ಆಗಿರ್ತದೆ. ಇದರಲ್ಲಿ the computer based test OMR based aptitude test prepared giving the 70% weighted of CBT marks and 30% weighted of aptitude test marks ಇರುತ್ತೆ. ನೆಕ್ಸ್ಟು ಇದನ್ನು ಮೆರಿಟ್ ಮೇಲೆ ಬಿಡ್ತಾರೆ ಯಾವುದೇ ರೀತಿ ಅಂತಂದು ನೋಡೋಣ. ನೆಕ್ಸ್ಟ್ ಇದು ದ ರಿಕ್ರೂಟ್ಮೆಂಟ್ ಆಫ್ ಇದು ಪ್ರೋಸೆಸ್ ಪೋಸ್ಟ್ ಸೀನಿಯರ್ ಸೆಕ್ಷನ್ ಅವ್ರಿಗೆ ಯಾವ ಥರ ಇರುತ್ತಂದರೆ ಇವರಿಗೆ ಕಮರ್ಷಿಯಲ್ ಸೂಪರ್ವೈಸರ್ ಟೆಕ್ನಿಕಲ್ ಇವರಿಗೆಲ್ಲ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಟ್ರ್ಯಾಕ್ ಮೇಂಟೈನ್ ಶೆಲ್ ಬಿ ಇನ್ವಾಲ್ವ್. ಇವರಿಗಷ್ಟೇ CBT ಪರೀಕ್ಷೆ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹಾಗೂ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟು ಈ CBT ಪರೀಕ್ಷೆ ಯಾವಾಗ ಆಗುತ್ತಂದರೆ ಸೆಪ್ಟೆಂಬರ್ 2026 ಈ ಪರೀಕ್ಷೆ ಆಗ್ಬೋದಂತ ಕೊಡಲಾಗಿದೆ ಇದರಲ್ಲಿ. ನೆಕ್ಸ್ಟು CBT ಪ್ರಶ್ನೆಗೆ ಕ್ವಾಲಿಫೈ ಎಷ್ಟು ಮಾರ್ಕ್ಸ್ ಬೇಕಂದರೆ ಪೋಸ್ಟಲ್ಲಿ ಸೆಕ್ಷನ್ ಕಂಟ್ರೋಲು ಮತ್ತು ಸ್ಟೇಷನ್ ಮಾಸ್ಟರ್, ಅಸಿಸ್ಟೆಂಟ್ ಲೋಕೋ ಪೈಲಟು, ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗು, ಸೀನಿಯರ್ ಜೂನಿಯರ್ ಇಂಜಿನಿಯರಿಂಗು, ಗೂಡ್ಸ್ ಟ್ರೈನ್ ಒಟ್ಟು ಅಂಡರ್ ರಿಸರ್ವ್ಗೆ 50% ತೆಗಿಬೇಕು ಮತ್ತು SC ST ಅವರಿಗೆ 40% ತೆಗಿಬೇಕು. ಮತ್ತು ಗ್ರೂಪ್ ಡಿಯಲ್ಲಿ 40% ತೆಗಿಬೇಕು, 30% ತೆಗಿಬೇಕು. ನೆಕ್ಸ್ಟು CBT ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂದರೆ ಇವು MCQ ಕ್ವಶನ್ಗೆ ಯಾವ ಥರ ಇರ್ತಂದರೆ ಜನರಲ್ ಸೈನ್ಸು, ಬೇಸಿಕ್ ಮ್ಯಾಥಮೆಟಿಕ್ಸು, ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ರೀಸನಿಂಗು, ಟೆಕ್ನಿಕಲ್ ಎಬಿಲಿಟಿ. ಟೋಟಲ್ ನಂಬರ್ ಆಫ್ ಕ್ವಶನ್ ಎಷ್ಟಿರುತ್ತೆ 90 ನಿಮಿಷ ಇರುತ್ತೆ. 10 ಜನರಲ್ ಸೈನ್ಸು, ಬೇಸಿಕ್ ಮ್ಯಾಥಮೆಟಿಕ್ಸ್ 20 ಕ್ವಶನ್ನು, ಜನರಲ್ ಅವೇರ್ನೆಸ್ಸು 20 ಕ್ವಶನ್ ಇರುತ್ತೆ ಹಾಗೂ ಟೆಕ್ನಿಕಲ್ ಎಬಿಲಿಟಿ 50 ಕ್ವಶನ್ ಎಲ್ಲ ಸೇರಿ ಒಟ್ಟು 100 ಕ್ವಶನ್ ಇರುತ್ತೆ. ನೆಕ್ಸ್ಟು
ಸೇಮ್ ಎಲ್ಲದಕ್ಕೂ ಅದೇ, ಎಲ್ಲ ಇದಕ್ಕೂ ಜನರಲ್ಲು ಮ್ಯಾಥಮೆಟಿಕ್ಸ್ ಎಲ್ಲ ಸೇಮ್ ಅದೇ, ಎಲ್ಲ ಜಾಬಿಗೂ ಅದೇ ಪ್ಯಾಟ್ರನ್ ಇರುತ್ತೆ, ಯಾವುದು ಚೇಂಜ್ ಆಗಿಲ್ಲ. ನೋಡಿ ಬೇಕಾದ್ರೆ ಎಲ್ಲ ಅದೇ ಇದೆ. ನೆಕ್ಸ್ಟ್ ಒಂದು ಸೆಕೆಂಡ. ಇಂಜಿನಿಯರ್ ಹಾಗೂ ಮೆಕ್ಯಾನಿಕಲ್ ಅವರಿಗೆ ಯಾವ ಥರ ಪ್ಯಾಟರ್ನ್ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಮತ್ತು ಜನರಲ್ ಅವೇರ್ನೆಸ್ ರೀಸನಿಂಗ್ ಇರುತ್ತೆ, ಮತ್ತು ಟೆಕ್ನಿಕಲ್ ಎಬಿಲಿಟಿ ಸಿಲೆಬಸ್ ಪೋಸ್ಟ್ ಸೀನಿಯರ್ ಅವರಿಗೆ ಯಾವ ಥರ ಇರುತ್ತೆ ಅಂದರೆ ಬೇಸಿಕ್ ಎಲೆಕ್ಟ್ರಿಸಿಟಿ ಮತ್ತು ಬೇಸಿಕ್ ರೆಸಿಸ್ಟೆಂಟ್ ಕೆಪಾಸಿಟಿ ಈ ಥರ ಇರುತ್ತೆ. ಪವರ್ ಪ್ಲಾಂಟ್ ಸೆಕೆಂಡರಿ ಸೇಲ್ಸ್ ಕೆಪಾಸಿಟಿ ಯೂಸಿಂಗ್ ಚಾರ್ಜಿಂಗ್ ಸೆಕೆಂಡರಿ ಈ ಥರ ಅವರಿಗೆ ಪ್ಯಾಟರ್ನ್ ಇರುತ್ತೆ. ನೆಕ್ಸ್ಟು ಎಕ್ಸಾಮಿನೇಷನ್ ಫೀಸ್ ಯಾವ ಥರ ಇರುತ್ತೆ ಅಂತ, ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ದ ಪೋಸ್ಟ್ ನೋಟಿಫಿಕೇಷನ್ ಪೇ ಫಾರ್ ದ ಪ್ರಿಸ್ಕ್ರೈಬ್ಡ್ ಎಕ್ಸಾಮಿನೇಷನ್ ಫೀಸ್ ಇಸ್ 1,180. ಅಪ್ಲಿಕೇಬಲ್ ಫೀಸ್ ಆಫ್ ₹1,000 ಪ್ಲಸ್ GST 80%, ಒಟ್ಟು 1,118, ಒಟ್ಟು ₹1,180 ಇರುತ್ತೆ. ಮತ್ತು ಇಲ್ಲಿ ಏನು ಹೇಳಿದ ಅಂದರೆ SC ST ಹಾಗೂ ಎಕ್ಸ್-ಸರ್ವಿಸ್ ಮ್ಯಾನ್, ಫೀಮೇಲ್, ಮೈನಾರಿಟೀಸ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, EBC ಅವರಿಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಫೀಸನ್ನು ಯಾವ ರೀತಿ ಪೇ ಮಾಡೋದಂದರೆ ಇದನ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕು. UPI ಮೂಲಕ ಕ್ಯಾಂಡಿಡೇಟ್ ಆನ್ಲೈನ್ ಪೇಮೆಂಟ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಮತ್ತು ಇದನ್ನ ಫೀಸ್ ಯಾವ ಥರ ರೀಫಂಡ್ ಮಾಡ್ತಾರೆ ಅಂದರೆ ಓನ್ಲಿ ದ ರೀಫಂಡೇಬಲ್ ದ ಕ್ಯಾಂಡಿಡೇಟ್ ಎಕ್ಸೆಪ್ಟೆಡ್ ಆಫ್ ದ ಕ್ಯಾಟಗರೀಸ್ who have appeared in the CBT. The examination fees is ₹1,000 paid them. Online payment, net banking, debit card, credit card, UPI shall be refunded duly, deducting bank charges to the same account from the which online payment was received. ಏನಂದರೆ ಈ ₹1,000 ಏನಿದೆಯಲ್ಲ ಅದನ್ನ ಅದೇ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಮಾಡ್ತದೆ. ಇನ್ನೊಂದು ₹180 ಬ್ಯಾಂಕ್ ಚಾರ್ಜಸ್ ಅಂತಂದು GST ಮೂಲಕ ಅದನ್ನು ಮಾಡೋದಿಲ್ಲ. ನೆಕ್ಸ್ಟು ಈ ಕಾಲ್ ಲೆಟ್ರನ್ನು ಇಮೇಲ್ಗೆ ಅಥವಾ ಮೊಬೈಲ್ ಮೆಸೇಜ್ಗೆ ಕಳಿಸ್ತಾರೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅದನ್ನ ದ ಮೇಲ್ ಇಶ್ಯೂ ಈ ಕಾಲ್ ಲೆಟ್ಲಿ ಟು ದ ಕ್ಯಾಂಡಿಡೇಟ್ ಡಸ್ ನಾಟ್ ಇಂಪ್ಲೈ KS ಆರ್ ಫೈನಲಿ ಅಕ್ಸೆಪ್ಟೆಡ್ ಕ್ಯಾಂಡಿಡೇಚರ್ ದ ಕ್ಯಾಂಡಿಡೇಟ್ ಶುಡ್ ಬಿ ಇನ್ಸ್ಟ್ರಕ್ಷನ್ ಎಲ್ಲ ಅಂದರೆ ಆಲ್ ಟಿಕೆಟ್ ಏನೆಲ್ಲ ಇರುತ್ತೋ ಅದನ್ನೆಲ್ಲ ಫಾಲೋ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದರಲ್ಲಿ. ನೆಕ್ಸ್ಟು SC ST ಕ್ಯಾಟಗರಿ ಬೇರೆ EWS ಅವರಿಗೆಲ್ಲ ಅವರಿಗೆ ರೈಲ್ವೆಯಲ್ಲಿ ಫ್ರೀಯಾಗಿ ಓಡಾಡ್ಬೋದು ಅವರು ಅಂತ ಅಂದರೆ ಫ್ರೀ ಟ್ರಾವೆಲ್ ಅವರಿಗೆ ಎಲ್ಲರ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲರ ಹಾಕಿದೆ. ಅವರು ಟಿಕೆಟ್ ಬುಕ್ಕರ್ ಹೋಗಿ ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು, ಓಡಾಡೋಕ್ಕೆ ಏನು ಇರಲ್ಲ ಅಂತ ಹೇಳಿದ್ದಾರೆ. ಅವರು ಕ್ಯಾಂಡಿಡೇಟು ಒರಿಜಿನಲ್ ID ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಡು ಇವೆಲ್ಲ ತಗೊಂಡೋಗ್ಬೇಕು ಬರೋಕಾರ, ಆಲ್ ಟಿಕೆಟ್ ಎಕ್ಸಾಮ್ ಬರೆಯೋಕಾರ. ಇಲ್ಲಾಂದರೆ ಎಕ್ಸಾಮಿನೇಷನ್ ಹಾಲಿಗೆ ಒಳಗೆ ಬಿಡೋದಿಲ್ಲ. ಸೊ ಅವರೇ ಹೇಳ್ತಾರಲ್ಲ ಎಜುಕೇಷನ್ ಕ್ವಾಲಿಫಿಕೇಷನು ಈ ಥರ ಇದೆ. ಸಿವಿಲ್ ಜೂನಿಯರ್ ಇಂಜಿನಿಯರಿಗೆ 3 years ಆಫ್ ಡಿಪ್ಲೊಮಾ, ಸಿವಿಲ್ ಇಂಜಿನಿಯರಿಂಗು BSc ಸಿವಿಲ್ ಇಂಜಿನಿಯರ್ 3 years ಆಫ್ ಡ್ಯೂರೇಷನು, ಕಾಂಬಿನೇಷನ್ ಆಫ್ ದ ಸ್ಟ್ರೀಮು ಡಿಗ್ರಿ ಇನ್ ದ ಇಂಜಿನಿಯರಿಂಗ್ ಆಗಿರಬೇಕು. ಜೂನಿಯರ್ ಇಂಜಿನಿಯರಿಗೆ ಟ್ರ್ಯಾಕ್ ಮೇಂಟೈನರಿಗೆ 10th ಪಾಸ್ ಫ್ರಮ್ ರೆಕಗ್ನೈಸೇಷನ್ ಬೋರ್ಡು. ಮತ್ತು ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗ್ಗೆ 4 years ಬ್ಯಾಚುಲರ್ ಡಿಗ್ರಿ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್, MSc ಎಲೆಕ್ಟ್ರಾನಿಕ್ ಈ ಥರ ಯಾವುದೇ ಇದಾಗಿದ್ದು ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗ್ಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ESTMಗೆ ಮರ್ಟಿಕ್ಯುಲೇಷನ್ SSLC ಪ್ಲಸ್ ITI ಮತ್ತು NCTV SCVT ಈ ಥರ ಓದಿರ್ಬೇಕು. ನೆಕ್ಸ್ಟ್ ಸೆಕ್ಷನ್ ಕಂಟ್ರೋಲ್ಗೆ ಗ್ರ್ಯಾಜುಯೇಷನ್ ಆಗಿದ್ದು ಸಾಕು. ಮತ್ತು ಸ್ಟೇಷನ್ ಮಾಸ್ಟರು ಗುಡ್ಸ್ ಟ್ರೈನ್ ಮ್ಯಾನೇಜರ್ಗೂ ಗ್ರ್ಯಾಜುಯೇಷನ್ ಆಗಿರಬೇಕು. ನೆಕ್ಸ್ಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ ITI ಡಿಪ್ಲೊಮೊ. ಸೊ ಅದೇ ಆದ ಇದಿದೆ. ಹಾಗೂ ಮೆಕ್ಯಾನಿಕಲ್ ಕೂಡ 4 years ಆಫ್ ಬ್ಯಾಚುಲರು, ಆಟೋಮೊಬೈಲು, ಪ್ರೊಡಕ್ಷನು ಇವೆಲ್ಲ ಇದೆ. ಮೆಕ್ಯಾನಿಕಲ್ ಕೂಡ ಅಂದರೆ ಜೂನಿಯರ್ ಇಂಜಿನಿಯರಿಂಗ್ ಕೂಡ ಅಷ್ಟೇ 3 years ಆಫ್ ಡಿಪ್ಲೊಮೊ ಎಲ್ಲ ಆಟೋಮೊಬೈಲು ಅವೆಲ್ಲ ಮಾಡಿರಬೇಕು. ನೆಕ್ಸ್ಟು ಟೆಕ್ನಿಷಿಯನ್ಗೂ ಕೂಡ SLC ITI NCTV SCTV ಇವೆಲ್ಲ ಇದು ಹಾಕ್ಬೋದು. ಮತ್ತು ಕಮರ್ಷಿಯಲ್ ಸೂಪರ್ವೈಸರ್ ಗ್ರ್ಯಾಜುಯೇಷನ್ ಇಸ್ ಕಮರ್ಷಿಯಲ್ ಅಂದರೆ ಡಿಗ್ರಿ ಆಗಿದ್ದರೆ ಸಾಕು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.